ರಾಜ್ಯದಲ್ಲಿ 2 ಎಚ್ಎಂಪಿ ವೈರಸ್ ಬೆನ್ನಲ್ಲೇ ಆರೋಗ್ಯ ಸಚಿವರು ಸ್ಪಷ್ಟನೆ ಕೊಟ್ಟಿದ್ದು, ಆತಂಕ ಬೇಡ, ಮಾಸ್ಕ್ ಕಡ್ಡಾಯ ಅಲ್ಲ, ಧರಿಸಿದ್ರೆ ಒಳ್ಳೆಯದು, ಲಾಕ್ಡೌನ್ ಏನೂ ಅಗತ್ಯ ಇಲ್ಲ, ಹೊಸ ವೈರಸ್ ಕೋವಿಡ್ನಷ್ಟು ಮಾರಕ ಅಲ್ಲ ಅಂತ ಧೈರ್ಯ ತುಂಬಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ರಾಜ್ಯದಲ್ಲಿ 2 ಎಚ್ಎಂಪಿ ವೈರಸ್, ಮಾಸ್ಕ್ ಕಡ್ಡಾಯ, ಲಾಕ್ಡೌನ್ ಅಗತ್ಯವಿಲ್ಲ, ಯಾರಿಗೂ ಆತಂಕ ಬೇಡವೆಂದ ಸರ್ಕಾರ. ಇಬ್ಬರು ಮಕ್ಕಳಲ್ಲಿ ಎಚ್ಎಂಪಿ ವೈರಸ್ ಪತ್ತೆಯಾಗಿದ್ದು ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. 3 ತಿಂಗಳ ಮಗು ಡಿಸ್ಚಾರ್ಜ್ ಆಗಿದ್ದು 8 ತಿಂಗಳ ಮಗು ಇಂದು ಅಥವಾ ನಾಳೆ ಡಿಸ್ಚಾರ್ಜ್ ಆಗಲಿದ್ದಾರೆ. ಚೀನಾ ವೈರಸ್ ರಾಜ್ಯದಲ್ಲಿ ಪತ್ತೆ ಆಯ್ತಾ ಎಂಬ ಹೊತ್ತಲ್ಲೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿ ವೈರಸ್ ಬಗ್ಗೆ ಆತಂಕ ಬೇಡ ಅಂತ ಸಂದೇಶ ಕೊಟ್ಟಿದ್ದಾರೆ. ಹೊಸ ವೈರಸ್ ಕೋವಿಡ್ನಷ್ಟು ಮಾರಕವಲ್ಲ, ಸರ್ಕಾರ ಕೊಟ್ಟ ಆಶ್ವಾಸನೆ. ಎಚ್ಎಂಪಿ ವೈರಸ್ ಪ್ರಾಥಮಿಕ ಕೇಸ್ ಅಲ್ಲ, ಉಸಿರಾಟಕ್ಕೆ ಸಂಬಂಧಿಸಿದ ಕೇಸ್ ಆಗಿದೆ. ಎಚ್ಎಂಪಿ ಮೊದಲಿಂದಲೇ ದೇಶದಲ್ಲಿದೆ. ಇದು ಹಾನಿಕಾರಕವಲ್ಲ, ಮಾರಣಾಂತಿಕ ಕೂಡ ಅಲ್ಲ ಅಂದಿದ್ದಾರೆ. ಮಾಸ್ಕ್ ಹಾಗೂ ಲಾಕ್ಡೌನ್ನ ಸ್ಥಿತಿ ಬರೋದಿಲ್ಲ. ಯಾರಿಗಾದ್ರೂ ಲಕ್ಷಣ ಇದ್ರೆ ಹುಷಾರಾಗಿರಿ. ಸಾರ್ವಜನಿಕರು ಆತಂಕ ಪಡೋದು ಬೇಡ. ಎಚ್ಎಂಪಿವಿ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂಥದ್ದು. ರ್ಯಾಂಡಮ್ ಟೆಸ್ಟ್ ಸದ್ಯಕ್ಕೆ ಬೇಕಾಗಿಲ್ಲ. ಏರ್ಪೋರ್ಟ್ನಲ್ಲೂ ಯಾವುದೇ ಚೆಕ್ ಮಾಡಲ್ಲ ಅಂತ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ. ಇನ್ನು ಎಚ್ಎಂಪಿ ವೈರಸ್ ಹೊಸತೇನಲ್ಲ, ಹಳೆಯ ವೈರಸ್, ಆತಂಕ ಬೇಡ. ಪ್ರತಿ ವರ್ಷ ದಾಖಲಾಗುತ್ತೆ. ಸಾವಿನ ಪ್ರಮಾಣ ಕಡಿಮೆ ಇದೆ. ಮಕ್ಕಳ ಮೇಲೆ ಹೆಚ್ಚು ನಿಗಾ ವಹಿಸಬೇಕಾಗತ್ತೆ. ಪ್ರತ್ಯೇಕವಾದಂತಹ ಗೈಡ್ಲೈನ್ಸ್ ಇಲ್ಲ. ಏನ್ ಮಾಡಬೇಕು, ಏನ್ ಮಾಡಬಾರದು ಅಂತ ಮುಂಜಾಗ್ರತಾ ಕ್ರಮ ಬಿಡುಗಡೆ ಮಾಡ್ತೇವೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಎಚ್ಎಂಪಿವಿ ಅದು ನಮ್ಮ ದೇಶದಲ್ಲಿ ಸಹಜವಾಗಿ ಇರುವಂಥದ್ದೇ. ಇದೇನು ಹೊಸ ವೈರಸ್ ನಮ್ಮ ದೇಶದಲ್ಲಿ ಬಂದಿಲ್ಲ, ಮೊದಲಿಂದನೂ ಕೂಡ ಇದೆ. ILI ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು, ಶ್ವಾಸಕೋಶಕ್ಕೆ ಸ್ವಲ್ಪ ಸಮಸ್ಯೆ ಆಗುವಂಥದ್ದು, ಸ್ವಲ್ಪ ಕಫ ಮತ್ತು ಕೆಮ್ಮು, ನೆಗಡಿ, ಈ ರೀತಿಯಾದಂಥ ಸಿಂಪ್ಟಮ್ಸ್ ಇರುವಂಥದ್ದು ಬರುವಂಥದ್ದಕ್ಕೆ ಈ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಬೇರೆ ಬೇರೆ ಥರ ವೈರಸಸ್ ಇಂದ ಬರ್ತದೆ. ಅದರಲ್ಲಿ ಈ ಎಚ್ಎಂಪಿವಿ ಕೂಡ ಒಂದು. ಇನ್ನು ಮಾಸ್ಕ್ ಹಾಕೋದು, ಅಂತರ ಕಾಪಾಡೋದು, ಏರ್ಪೋರ್ಟ್ ಪ್ರಯಾಣಿಕರ ಮೇಲೆ ನಿಗಾ, ಆ ಥರದ ನಿಯಮ ಇಲ್ಲ. ಸದ್ಯಕ್ಕೆ ಪ್ರತ್ಯೇಕ ನಿಯಮ ಇಲ್ಲ ಅಂತ ಕೇಂದ್ರ ಸರ್ಕಾರದಿಂದ ಗೈಡ್ಲೈನ್ಸ್ ಬಂದ್ರೆ ನಿಯಮವನ್ನ ರಾಜ್ಯದಲ್ಲಿ ಜಾರಿ ಮಾಡ್ತೇವೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಎಲ್ಲೂ ಕೂಡ ಆ ಥರ ಏನು ಏರ್ಪೋರ್ಟು ಚೆಕ್ ಮಾಡೋದು, ಅದಕ್ಕೂ ಇದು ಆಗಿರುವಂಥವ್ರು ಏನು ಏರ್ಪೋರ್ಟಿಂದ ಬಂದಿರೋರೇನಲ್ಲ, ಇಲ್ಲಿಯವರೇ. ಸೊ ಇದೆಲ್ಲ ಕೋವಿಡ್ ಒಂದು ಪ್ರೋಟೋಕಾಲ್ಸ್ ಬರಬೇಕಾದ್ರೆ ಅದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕಾಗ್ತದೆ. ಆ ಸಿಚುವೇಶನ್ ಬಂದಾಗ ಮಾತ್ರ ಅದು ಮಾಡ್ತಾರೆ ಹೊರತು ಇದುವರೆಗೂ ಯಾವುದೇ ಅಸಹಜವಾದಂಥ ಬೆಳವಣಿಗೆಗಳಾಗಿಲ್ಲ. ಅದಕ್ಕೋಸ್ಕರ ನಾವು ಸುಮ್ಮನೆ ಜನರಲ್ಲಿ ಭಯ ಸೃಷ್ಟಿ ಮಾಡುವಂತ ಅಗತ್ಯ ಇಲ್ಲ. ಒಟ್ಟಾರೆ ಆತಂಕ ಬೇಡ ಅಂತ ರಾಜ್ಯ ಆರೋಗ್ಯ ಇಲಾಖೆ ಹೇಳ್ತಾ ಇದ್ದು, ಮುಂದೆ ವೈರಸ್ ತೀವ್ರತೆ ಪಡೆದುಕೊಂಡ್ರೆ ಪ್ರತ್ಯೇಕ ಗೈಡ್ಲೈನ್ಸ್ ಇರಲಿದೆ ಅನ್ನೋ ಮುನ್ಸೂಚನೆ ಸಿಕ್ಕಿದ್ದು, ವೈರಸ್ನ ಸ್ವರೂಪ ಹೇಗಿರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.